ತಮ್ಮೆಲ್ಲರಿಗೂ ಸಕಸ್ತು ಪೀಪಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಹೊಸ ಸಂಚಿಕೆ. ಏನಿ ಸಂಚಿಕೆ ವಿಶೇಷ? ತುಂಬ ನಿಗೂಢ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ಸ್ ಅಥವಾ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ತೋಷಿತ ರೆಡಿ ಇದ್ದಾರೆ. ತಡ ಮಾಡೋದು ಬೇಡ, ಯಾಕಂದ್ರೆ ಅವ್ರ ಫೇವ್ರೇಟ್ ಟಾಪಿಕ್. ಹಾಗಾಗಿ ಅವ್ರಿಗೆ ಬಿಟ್ಬಿಡ್ತೀನಿ. ಇಂಟ್ರೊಡಕ್ಷನ್ ಕೊಟ್ಬಿಟ್ಟೆ, ಕಥೆನೂ ಹೇಳಿ, ಇನ್ನೋರೆಲ್ಲ ಕಾಯ್ಕೊಂಡು ಕೂತ್ಕೊಂಡವ್ರು ನಾನು ನೋಡ್ಕೊಂಡು. ಹಾಗೆ ಅದಕ್ಕೆ ಆರಾಮಾಗಿ ಕೂತ್ಕೊಂಡು ಕೇಳಿಸ್ಕೋಬೇಕು, ಅವ್ರ ಹತ್ರ ಕೇಳಿಸ್ಕೊಂಡು ಮಾಡಿ. ನಮಸ್ತೆ, ಖಂಡಿತ ವೀಕ್ಷಕ ಎಲ್ಲರಿಗೂ ಕೂಡ ಸ್ವಾಗತ ಕಸ್ ಪೀಪಲ್ ಚಾನೆಲ್ಗೆ. ಈ ದಿನ ನಾನು ಪ್ಯಾರಾನಾರ್ಮಲ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಅಕಲ್ಟ್, ಇಸೋಟೆರಿಕ್ ಮತ್ತು ಪ್ಯಾರಾನಾರ್ಮಲ್, ದೆವ್ವ, ಭೂತ, ಪಿಶಾಚಿಗಳು, ಡಿಮಾನಿಕ್ ಪೊಸಿಷನ್ ಮತ್ತೆ ಜ್ಯೋತಿಷ್ಯ ಹೇಗೆ ಇದಕ್ಕೆ ಇಂಟರ್ಲಿಂಕ್ ಆಗಿದೆ, ಅಂದ್ರೆ ಜ್ಯೋತಿಷ್ಯದಲ್ಲಿ ಯಾವ ಪ್ಲಾನೆಟ್ ಮತ್ತೆ ಯಾವ ಒಂದು ಅಲೈನ್ಮೆಂಟ್ ಈ ತರ ಒಂದು ವಿಚಾರದ ಬಗ್ಗೆ ತಿಳಿಸ್ತದೆ ಅಂತ ಸರ್ ವಿಚಾರ. ಅದರ ಜೊತೆಗೆ ನಾನು ವಾಸ್ತು ಬಗ್ಗೆ ಕೂಡ ಮಾತಾಡ್ತೀನಿ. ಮನೆಯಲ್ಲಿ ಯಾವ ದಿಕ್ಕು ಎಡವಟ್ಟಾದ್ರೆ ಮನೆಯಲ್ಲಿ ಪ್ರೇತಗಳ ಸಂಚಾರ, ಪ್ಯಾರಾನಾರ್ಮಲ್ ಎನರ್ಜಿ, ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಒಂದು ಮನೆಯಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. 2 things I am going to discuss. ಒಂದು ಜ್ಯೋತಿಷ್ಯದ ಪ್ರಕಾರ, ಇನ್ನೊಂದು ವಾಸ್ತುವಿನ ಪ್ರಕಾರ. ಸೊ ಇನ್ನ ತಡ ಯಾಕೆ, ಬನ್ನಿ ವೀಕ್ಷಕರೇ ಮಾತಾಡೋಣ. ಮೊದಲೇ ವಿಚಾರ, ಜ್ಯೋತಿಷ್ಯದ ಪ್ರಕಾರ ಈ ಡಾರ್ಕ್ ಎನರ್ಜಿಗಳಿಗೆ, ತುಂಬಾ ಡಾರ್ಕ್ ಎನರ್ಜಿಗಳಿಗೆ, ಪೀಡೆ, ಪಿಚಾಚಿ, ಭೂತ, ಪ್ರೇತಗಳಿಗೆ, ಎಲ್ಲಾ ತರದ ಒಂದು ಪ್ಯಾರಾನಾರ್ಮಲ್ ಎನರ್ಜಿಗಳಿಗೆ ಕಾರಕ ಆಗಿರ್ತಕ್ಕಂಥ ಗ್ರಹ ಬಂದ್ಬಿಟ್ಟು ಟಾಪ್ 1 ಕೆಟಗರಿ ಗ್ರಹ ರಾಹು. ಫಸ್ಟ್ ಇಸ್ ರಾಹು. ಮಾಟ ಮಂತ್ರಗಳನ್ನು ಮಾಡಿಸ್ತಕ್ಕಂಥದ್ದು, ಬ್ಲಾಕ್ ಮ್ಯಾಜಿಕ್ ಮಾಡ್ತಕ್ಕಂಥದ್ದು ಫಸ್ಟ್ ಇಸ್ ರಾಹು ಕಾರಕ ಆಗ್ತದೆ. ಓಕೆ, ಎರಡನೇ ಗ್ರಹ ಬಂದ್ಬಿಟ್ಟು ಕೇತು. ಸರ್ಪ್ರೈಸ್, ಕೇತು ಗ್ರಹ ಕಾರಕ ಆಗುತ್ತೆ ಎರಡನೇದು. ಇನ್ನ ಮೂರನೇ ಗ್ರಹ ಶನಿ ಕಾರಕ ಆಗ್ತಾನೆ. ಶನಿ, ಕೇತು ಮತ್ತೆ ರಾಹು ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳಿಗೆ ಕಾರಕ ಆಗಿರ್ತಕ್ಕಂಥ ಗ್ರಹಗಳಾಗ್ತಾರೆ. ಓಕೆ ಸರ್. ಅಂಡ್ ಅಗೇನ್ ಜ್ಯೋತಿಷದ ಪ್ರಕಾರ ನಿಮಗೆಲ್ಲರಿಗೂ ಗೊತ್ತು, ದುಸ್ಥಾನಗಳು ಎಸ್ಪೆಷಲಿ ಸರ್ 2 ಮೇಜರ್ ದುಸ್ಥಾನ. 2 ಮೇಜರ್ ದುಸ್ಥಾನದಲ್ಲಿ ಏನಾದರೂ ರಾಹು, ಕೇತು, ಶನಿ, ರಾಕೇಶ 8ನೇ ಮನೆ 12ನೇ ಮನೆಯಲ್ಲಿ ಏನಾದರೂ ಕೂತಿದ್ದರೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಥವಾ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್ಗೆ ಒಳಗಾಗ್ತಕ್ಕಂಥ ಕಾಂಬಿನೇಷನ್ ಇರ್ತದೆ. ಓಕೆ, ಇದೊಂದು ವಿಚಾರ. ಎರಡನೇ ವಿಚಾರ ಬಂದ್ಬಿಟ್ಟು ಚಂದ್ರನ್ ಜೊತೆ ಏನಾದರೂ ಬಾಲರಿಷ್ಟ ದೋಷ ಅಂತ ನೀವು ಕೇಳಿರ್ಬೋದು ಸರ್. ಬಾಲರಿಷ್ಟ ದೋಷ ಅಂತ ಯಾಕಂತ ಅಂದ್ರೆ, ಚಂದ್ರನ್ ಜೊತೆ ಏನಾದರೂ ಪಾಪಗ್ರಹಗಳಾಗಿರ್ತಕ್ಕಂಥ ರಾಹು, ಕೇತು ಮತ್ತೆ ಶನಿ ಕೂತಾಗ, ಅವರ ದೃಷ್ಟಿ ಬೀತಾಗ, ಆ ತರ ಮಕ್ಕಳಿಗೆ, ಆ ತರ ಜಾತಕದವರಿಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿಯ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಕ್ಕಂಥದ್ದು, ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅವರಿಗೆ ಅವರ ಅನುಭವಕ್ಕೆ ಅದು ಬರ್ತಕ್ಕಂಥ ಒಂದು ವಿಚಾರ. ಇನ್ನ ವಾಸ್ತುವಿನ ಪ್ರಕಾರ ಮನೆಯಲ್ಲಿ ಏನಾದರೂ ನೈಋತ್ಯ ದಿಕ್ಕು, ಸೌತ್ ವೆಸ್ಟ್ ನೈಋತ್ಯ ದಿಕ್ಕು ಏನಾದ್ರೂ ಹಾಳಾಗಿದ್ರೆ, ಮನೆಯಲ್ಲಿ ನೈಋತ್ಯ ದಿಕ್ಕು ಏನಾದ್ರೂ ಓಪನ್ ಇಟ್ಟಿದ್ರೆ ನಮ್ಮ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಆಗ್ತಕ್ಕಂಥ ಚಾನ್ಸಸ್ ಬಹಳ ಇರ್ತದೆ. ಎರಡನೇದು ವಾಸ್ತುವಿನ ಪ್ರಕಾರ ಬ್ರಹ್ಮಸ್ಥಾನ, ಮನೆಯ ಒಂದು ಮಿಡ್ ಪಾಯಿಂಟ್, ಸೆಂಟರ್ ಪಾಯಿಂಟ್ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಆಗ್ತಕ್ಕಂಥದ್ದು. ಅನ್ವಾಂಟೆಡ್ ಎನರ್ಜೀಸ್ ಆಚೆಯಿಂದ, ಮನೆಯ ಆಚೆಯಿಂದ ಮನೆ ಒಳಗೆ ಬಂದು ಸೇರ್ಕೊಳ್ತಕ್ಕಂಥದ್ದು, ಈ ತರ ಒಂದು ವಿಚಾರಗಳು ವಾಸ್ತುಶಾಸ್ತ್ರದಲ್ಲಿ ಹೇಳಿದೆ. ಸೊ ಇಷ್ಟು ಇವತ್ತಿನ ಒಂದು ವಿಚಾರ ಸರ್. ವೀಕ್ಷಕರೇ, ತಮ್ಮೆಲ್ಲರಿಗೂ ಅರ್ಥ ಆಗಿರ್ಬೇಕು. ನನ್ನಂತೂ ಬಹಳ ಭಯನಪ್ಪ, ನಾನು ಕೇಳಿಸ್ಕೊಳ್ಳೋದೇ ಇಲ್ಲಪ್ಪ, ನನಗೆ ಏನು ಬೇಡಪ್ಪ ಅಂತ ಹೇಳ್ತಾ ಧನ್ಯವಾದ ತಿಳಿಸ್ತಾ, ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ಸ್ ಮುಖಾಂತರ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಅಥವಾ ನಿಮ್ಮ ಪ್ರಶ್ನೆಗಳಿದ್ರೆ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಸರ್.